ಬರ್ರಿ ಕೇಳೋಣ. ಮಾಮಿ ಇವತ್ತು ಏನೋ ಹೇಳ್ಕೊಡ್ತೀನಿ ಅಂತ ಅನ್ಕೊಂಡು ಹೇಳಿದ್ರಿ, ಏನ್ ಮಾಡ್ಲಿಕ್ಕೆ ಅನ್ನೋದನ್ನ ಹೇಳ್ರಿ. ಇವತ್ತು ಮನೆಯಾಗೆ ಮಕ್ಕಳು ಬ್ರೆಡ್ ಅಲ್ಲಿಕತ್ತಾವ, ಹೊರಗಿನ ತರಿಸೋದು ಬೇಡ ಅನ್ಕೊಂಡು ಮನೆಯಾಗೆ ಮಾಡೋಣ ಅಂತ ಅಲ್ಲಿಕತ್ತೀನಿ ನೋಡಿ. ಬ್ರೆಡ್ಡಿಗೆ ಏನೇನ್ ಬೇಕು ಅಂತ ಅನ್ಕೊಂಡು ಹೇಳ್ತೀರಿ. ಬ್ರೆಡ್ಡಿಗೆ ಮೊದ್ಲು 1 ಕಪ್ ಹಾಲು ಕಾಯಿಸಿದ್ದೇವ, ಕಾಯಿಸಿದ ಉಗುರು ಹೆಚ್ಚಿಗದ ಅಷ್ಟೇ. ಒಂದು ಬಟ್ಲ ಹಾಕೊಂಡೆ ನೋಡಿ, ಈ ಬಟ್ಲದ್ಲೆ 1 ಬಟ್ಲ ಹಾಲು. ಇದಕ್ಕೊಂದು 6 ಚಮಚ ಸಕ್ಕರೆ ಹಾಕ್ತೀನಿ. 6 ಚಮಚ. ನಿಮ್ಗೆ ಜಾಸ್ತಿ ಸಿಹಿ ಬೇಕಾದ್ರೆ ಇನ್ನ ನೀವು ಜಾಸ್ತಿ ಹಾಕೋಬಹುದು. ಇದು ಟೀ ಜೊತೆ ಕುಡಿಯೋಣ ಅಂತ ಬ್ರೆಡ್ ಅಲ್ಲ, ಹಂಗಾಗಿ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ಸಾಕು. ಟೀ ಸಲುವಾಗಿ ಮಾಡ್ತೀನಲ್ಲ, ಟೀ ಸಿಹಿ ಇರ್ತದಲ್ಲ, ಚಹಾ ಜೊತೆ ಮಾಡ್ಬೇಕಾದ್ರೆ ಸಿಹಿ ಇರ್ತದ ಅದು. ಅದಕ್ಕೆ ಇದೊಂದು 6 ಚಮಚ ಹಾಕಿ. ನೀವು ಬರೇ ಬ್ರೆಡ್ ತಿನ್ಬೇಕಾದ್ರೆ ಒಂದು 10 ಚಮಚ ಆದ್ರೂ ಬೇಕು. ಅಂದ್ರೆ ಸ್ವೀಟ್ ಆಗಿರ್ತದ, ಬರೇ ಬ್ರೆಡ್ ಅಷ್ಟೇ ತಿನ್ಬೇಕು ಅಂತ ಅನ್ಕೊಂಡು ಹೇಳಿದ್ರೆ. ಇದು ಚಹಾ ಜೊತೆ ತಿನ್ನೋ ಬ್ರೆಡ್ ಆಗಿರೋದ್ರಿಂದ ಒಂಚೂರು ಸಕ್ಕರೆನ ಕಡಿಮೆ ಹಾಕೋಬೇಕು. ಮತ್ತೇನೇನ್ ಬೇಕು ಮಾಮಿ ಇದಕ್ಕೆ? ಒಂದು ಇಷ್ಟು ಹಾಕ್ತೇನೆ ನೋಡಿ, ಇಷ್ಟು ಹಾಕ್ತೀನಿ. ಈಗ ಇಷ್ಟು ಎಷ್ಟು ಹಾಕ್ತೀರಿ? 1 ಬಟ್ಲಕ್ಕ ಒಂದು ಬಟ್ಲಕ್ಕೆ ಇಷ್ಟು ಹಾಕಿ ನೋಡಿ. 1 ಚಮಚ ಫುಲ್ ಇಷ್ಟು. 1 ಚಮಚಕ್ಕಿಂತ ಒಂಚೂರು ಕಡಿಮೆ ಹಾಕಿದ್ರೆ ಸಾಕು, ಫುಲ್ ಏನು ಬೇಡ, ಒಂಚೂರು ಕಡಿಮೆ ಹಾಕಿದ್ರೆ ಸಾಕು. ಇದು ಹಾಕಿ ಒಂದು 20 ನಿಮಿಷ ಹಿಂಗೆ ಚೆನ್ನಾಗಿ ಕಲಿಸಿ ಬಿಟ್ಟು ಬಿಡ್ಬೇಕು. ಇದು ಅಂದ್ರೆ 20 ನಿಮಿಷ ಬಿಟ್ಟಾದ್ಮೇಲೆ ಮತ್ತದೇನು ಉಬ್ಕೋತದ ಏನಾಗ್ತದ? ಅದು ಚಂದ ಉಬ್ಬಿ ಮ್ಯಾಲ ಬರ್ತದೆ, ಗೊತ್ತಾಗ್ತದೆ. ಇಷ್ಟು ಕಲ್ಸ್ಯವಲ್ಲ, ಕಲ್ಸಾಗ ಮ್ಯಾಲ ಹಿಂಗೆ ತರಿ ಬಂದಂಗೆ ಬೆಣ್ಣೆ, ಈಗ ಏನು ಹಾಲು ಕಾಸ್ರಿ ಹಿಂಗೆ ತರಿ ಬರ್ತಾರೆ ಮ್ಯಾಲ, ಆ ಥರ ಬರ್ತದೆ. ಅಲ್ಲಿ ತನ ನಾವು ಬಿಡ್ಬೇಕು. ಮ್ಯಾಲೆ ಕಲಿಸ್ತೀನಲ್ಲ, ಇದೊಂದು 20 ನಿಮಿಷ ಬಿಟ್ಟ ಮೇಲೆ ಮುಂದೆ ಏನಮ್ಮ ತೋರಿಸ್ತೀನಿ ನಾನು. ಸರಿ, ಹಂಗಂದ್ರೆ 20 ನಿಮಿಷ ಅದು ಆಗ್ತಾ ಇರ್ಲಿ, ಅಲ್ಲಿವರೆಗೂ ನಾವು ಮುಂದಿನ ಕಂಟಿನ್ಯೂ. ಮಾಮಿ ಇದು ಮುಚ್ಚಿಟ್ಟಿದ್ವಲ್ಲ, ಇವಾಗ 1 ತಾಸು ಆಗ್ಯದ, ನೋಡೋಣ ಅದು ಹೆಂಗಾಗ್ಯದ ಅಂತ ಅನ್ಕೊಂಡು. ಓ ಫುಲ್ ಉಬ್ಬಿಬಿಟ್ಟದ. ಉಬ್ಬೇದಲ್ಲ? ಉಬ್ಬೇದ. ಈಗ ಇದರಲ್ಲಿ ಉಪ್ಪು ಹಾಕಿದ್ದೀನಿ. ಇದ್ರೊಳಗೆ ಇದರಲ್ಲಿ ಉಪ್ಪು ಹಾಕಿ ಒಂದು 2 ನಿಮಿಷ ಚೆನ್ನಾಗಿದೆ, ಚೆನ್ನಾಗಿ ಕಾಯ್ಲಿ. ಕಾಯ್ದೆಲ್ಲ ಉಪ್ಪು ಚಂದ ಕಾಯ್ಬೇಕು. ಕರಿಯಾಬೇಕೇನಿಲ್ಲ? ಏನಿಲ್ಲ, ಉಪ್ಪು ಹಿಂಗೆ ಮುಟ್ಟಿದ್ರಾಗ ಸುಡ್ಲಿಕ್ಕೆ ಆಗ್ತದ, ಅಷ್ಟು ಸಾಕಾಯ್ತು. ಸ್ವಲ್ಪ ಮೀಡಿಯಮ್, ಹೈ ಬೇಡ, ಲೋನು ಬೇಡ. ಈಗ ಇದರಲ್ಲಿ 20 ನಿಮಿಷ 20 ನಿಮಿಷ ಮುಚ್ಚಿಡ್ಬೇಕಾ? 20 ನಿಮಿಷ ಇದು ಮುಚ್ಚಿಡೋಣ. ಓಕೆ, ಅಂದ್ರೆ ಓವನಲ್ಲಿ ಇಡೋರು ಓವನಲ್ಲಿ ಇಡ್ರಿ. ಅದ್ರೊಳಗೆ 15-20 ನಿಮಿಷ ಆಗ್ತದ ಮೋಸ್ಟ್ಲಿ ಓವನ್ ಒಳಗೆ. ನಮ್ಮ ಹತ್ರ ಓವನ್ ಇಲ್ಲ ಅಂತ ಅಂದ್ಕೊಂಡು ನಾವು ಗ್ಯಾಸ್ ಒಳಗೇನೆ ಇಟ್ಟಿವಿಲ್ಲಿ. ಸೊ ನೋಡೋಣ, 20-25 ನಿಮಿಷ ಕರೆಕ್ಟ್ ಆಗ್ತದ ಅಂತ ಅನ್ಕೊಂಡು ಅಂದಾರ ಮಾಮಿ. ಹೋದ 2 ಸತಿ ಕೂಡ ಮಾಡಿದ್ರು, ಅದು ಭಾಳ ಅಂದ್ರೆ ಭಾಳ ಚಲೋ ಬಂದದ. ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬಂದಿದ್ರು, ಶೋಭಾ ಕುಲಕರ್ಣಿ ಮಾಮಿ. ಅವರು ನೀವು ಯೂಟ್ಯೂಬ್ ಒಳಗೆ ನೋಡಿರ್ತೀರಿ. ಸೊ ನಮ್ಮ ಮಾಮಿಯವರ ಖಾಸ ತಂಗಿನೇನೇನೆ ಅವ್ರು ಬಂದಿದ್ರು, ಹಾಗಾಗಿ ಇವತ್ತು ಅವರಿಗೋಸ್ಕರ ಅಂತ ಅನ್ಕೊಂಡು ಮಾಡ್ಲಿಕ್ಕತ್ತಾರ. ಟೇಸ್ಟ್ ಹೆಂಗಾಗ್ಯದ ಅಂತ ಅನ್ಕೊಂಡು ಇದಾದ ತಕ್ಷಣ ಮತ್ತೆ ನಾವು ನಿಮ್ಗೆ ಹೇಳ್ತೀವಿ. 20 ನಿಮಿಷ ಆದ್ಮೇಲೆ ತೆಗೆದು ನೋಡೋಣ, ಅದು ಕರೆಕ್ಟ್ ಎಷ್ಟಾಗ್ಯದ ನೋಡಿದ್ಮೇಲೆ ಅದು ಇನ್ನೊಂದು ಸ್ವಲ್ಪ ಅದಕ್ಕೆ ಕಡ್ಡಿ ಅಥವಾ ಏನಾದ್ರು ಸಣ್ಣದು, ನನ್ನ ಹತ್ರ ಒಂದು ಈ ಥರ ಕಡ್ಡಿ ಇದೆ, ಅದು ಹಾಕಿ ನೋಡ್ಬೇಕು, ಅದು ಕಂಟಬಾರ್ದು. ಈ ಥರದೊಂದು ಕಡ್ಡಿ ಇದೆ, ಇದು ಹಿಂಗೆ ಹಾಕಿ ನೋಡಿದ್ರೆ ಅಂಟ್ಲಿಲ್ಲ ಅಂತ ಕರೆಕ್ಟ್, ಇಲ್ಲ ಅಂದ್ರೆ ಇನ್ನೊಂದು 10 ನಿಮಿಷ ಇಟ್ಟರೆ ಸಾಕು. ಅಂಟಿದ್ರ ಇನ್ನ ಆಗಿರಂಗಿಲ್ಲ ಅಂತ ಅನ್ಕೊಂಡ್ ಲೆಕ್ಕ ಏನ್ರಿ? ಅಕಸ್ಮಾತ್ ಅಂಟ್ಲಿಲ್ಲ ಅಂದ್ರೆ ಆಗ್ಯದ ಅಂತ ಅದು ಜಗದಾಗ ನಾ ಹೇಳ್ತೀನಿ ಅಂತ, ಆಗಿಲ್ಲ ಇನ್ನೊಂದು 20 ನಿಮಿಷ ಮೇಲೆ ಮತ್ತೆ ನೋಡಿ ಹೇಳ್ತೀನಿ. ಸರಿ, ಒಂದು ಸ್ವಲ್ಪ ಹಾಲು ಹಚ್ಬಿಟ್ಟು ಸಾಕು. ಹಾಲು ಹಚ್ಬೇಕಾ? 20 ನಿಮಿಷ ಮೇಲೆ ನೋಡಿ ಅದು ಈಗ ಮಾಡಿ ನೋಡಿ, ಒಂಚೂರು ಹಾಲು ಹಚ್ಚಿ ಒಂದು 10 ನಿಮಿಷ ನೋಡು, ಟೋಟಲಿ 30 ನಿಮಿಷ ನೋಡು. 30 ನಿಮಿಷ. ಸರಿ, ಓಕೆ ಮಾಮಿ. ಇವಾಗ ಅದು ನೆನೀತ್ರಿ, ನೆನ್ಲಿಕ್ಕೆ ಇಟ್ಟಿದ್ವಲ್ಲ, 15 ನಿಮಿಷ ಆಗ್ಯದ. ಇದು ಹೆಂಗ್ ಮೇಲೆ ಬೂರ್ಗಾಗ್ ಬಂದದ ನೋಡು, ಈ ತರ ಬರ್ಬೇಕಿಲ್ಲ ಮೇಲೆ. ಇದು ಹೆಂಗ್ ಬುರ್ಬುರ್ ಬಂದದ ಇದು ಚೆನ್ನಾಗಿ ಹಿಂಗೆ ಕಲ್ಸ್ಕೊಂಡು ಸುಮ್ಮನೆ ಒಂದು ಚುಟ್ಟಿಗೆ ಅದು ಟೇಸ್ಟಿಗಂತೂ ಇಷ್ಟೇ ಉಪ್ಪು ಹಾಕಿರ್ತೀನಿ. ಅದೇನು ಹಾಕ್ಬೇಕಂತಿಲ್ಲ, ಅದೇನೋ ಒಂಥರ ಟೇಸ್ಟ್. ಈಗ 1 ಚಿಟಿಕೆ ಉಪ್ಪು, 2 ಬೆಳ್ಳಗೆ ಎಷ್ಟು ಬಂದಲ್ಲ ಅಷ್ಟೇ. ಈಗ ಇಷ್ಟೇ ಉಪ್ಪು ಹಾಕಿರಿ. ಉಪ್ಪು ಹಾಕಿ ಇದೇ ಬಟ್ಲದ ಹಾಲು ತಗೊಂಡಿದ್ದಾನ. ಹೌದು, ಇದೇ ಬಟ್ಲದ ಈ 1 ಬಟ್ಲ ಹಾಲಿಗೆ 2 ಬಟ್ಲ ಕಣಕ ಇದು ಗೋಧಿ ಹಿಟ್ಟು ಹಿಡಿತದ. ನಾನು ಗೋಧಿ ಹಿಟ್ಟಿಂದೇ ಮಾಡೀನಿ. ಬೇಡ ಅಂದ್ರೆ ನೀವು ಒಂದು ಬಟ್ಲ ಮೈದಾ, 1 ಬಟ್ಲ ಗೋಧಿ ಹಿಟ್ಟು ಮಾಡ್ಬೋದು. ಅದು ಸ್ವಲ್ಪ ಬೆಳ್ಳಗಾಗಿ ಬರ್ತದ, ಇದೊಂದು ಸ್ವಲ್ಪ ಕಂದ ಬಣ್ಣಕ್ಕೆ ಬರ್ತದೆ ಅಷ್ಟೇ. ಸರಿ ಸರಿ. ಮಕ್ಕಳಿಗೆ ಹೆಲ್ತಿಗೆ ಅಂತ ನಾನು ಗೋಧಿ ಹಿಟ್ಟು ಮಾಡೀನಿ. 2 ಮಾಡ್ಬೋದು, ಬೇಡ ಪ್ಲೇನು ನೀವು ಮೈದಾದು ಮಾಡಿ ಪರವಾಗಿಲ್ಲ. ಈಗ 1ಕ್ಕೆ 2, 1 ಹಾಲಿಗೆ 2 ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು. ಬೇಡ 1 ಮೈದಾ 1 ಗೋಧಿ ಹಿಟ್ಟು ತಗೋಬಹುದು.
ಇದಕ್ಕೆ ನೋಡೋಣ ಇದೊಂಚೂರು ಹಿಡಿದ್ರೆ ಇದೊಂಚೂರು ಹಾಕ್ತೇನೆ. ಹಾಂ ಈಗ ಅದು ಗೊತ್ತಾಗ್ತದೇನು ಎಷ್ಟು ಗೊತ್ತಾಗ್ತದೆ. ಮೆತ್ತಗಾಗಿರ್ಬೇಕು ಹಿಟ್ಟು, ಗಟ್ಟಿಯಾಗಿ ಹಾಕ್ಬಾರ್ದು. ಸರಿ, ಅಂದ್ರೆ ಇದು ಗೋಧಿ ಹಿಟ್ಟಿಂದ ನಾವು ಹೆಂಗೆ ಚಪಾತಿ ಕಲಿಸ್ಬೇಕಾದ್ರೆ ಚಪಾತಿ ಅಲ್ಲ, ಇನ್ನೂ ಮೆತ್ತಗಿರ್ಬೇಕು. ಈ ಥರ ಇಷ್ಟೇ ಮೆತ್ತಗೆ ಸಾಕು. ಇದು ಈ ಮೆತ್ತಗಿರ್ಬೇಕು ನೋಡಿ. ಈ ಮೆತ್ತಗ ಈ ಮೆತ್ತಗಿರ್ಬೇಕು. ಇದು ಈ ಮೆತ್ತಗಿರ್ಬೇಕು ಆಯಿತಾ. ಇದು ಚೆನ್ನಾಗಿ ಇದು ಕೈಯಿಂದ ಮೆದಿಬೇಕಿದು. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಚಂದ ಮೆದ್ದು ಟೋಟಲಿ ನಾನು 2 ಸ್ಪೂನ್ ಹಾಕ್ತೀನಿ ಎಣ್ಣೆ ಅಷ್ಟೇ, ಇನ್ನೇನಿಲ್ಲ. ಈಗ ಒಂದು ಸ್ವಲ್ಪ ಹಾಕ್ತೀನಿ, ಇಷ್ಟು ಹಾಕಿ ಮೆದಿತೀನಿ. ಆಮೇಲೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ತೀನಿ ಅಷ್ಟೇ. ಇಷ್ಟು ಹಾಕಿದ್ರೆ ಸ್ವಲ್ಪ ಒಂದು 5-10 ನಿಮಿಷ ಆದರೂ ಚೆನ್ನಾಗಿ ಮೆದೇರಿ. ಎಣ್ಣೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಶಕ್ತಿ ಇತ್ತು ಅಷ್ಟು ಶಕ್ತಿ ಹಾಕ್ಕೊಂಡು ಚೆನ್ನಾಗಿ ಅದು ಮೆದಿಬೇಕಿದು. ಇದು ಮೆದ್ದ ಮೇಲೆ 1 ಅವರ್ ಬದಲು ತುಪ್ಪನೂ ಹಾಕೋಬಹುದು. ತುಪ್ಪ ಹಾಕೋಬಹುದಾ? ಅದಕ್ಕೇನು ತುಪ್ಪ ಎಣ್ಣೆ ಆದ್ರೆ ಯಾವುದು ಜಾಸ್ತಿ ಇಡಂಗಿಲ್ಲ. ಯಾವುದೇ ಆದ್ರೂ 2 ಸ್ಪೂನ್ ಈ ಕಡೆ ಎಷ್ಟು ಕಡಿಮೆ 2 ಸ್ಪೂನ್. ಮೊದಲು ಸ್ಪೂನ್ ಹಾಕಿನಿಗೆ ಮೆದಿತಿದ್ದೇನಲ್ಲ, ಮ್ಯಾಗ 1 ಸ್ಪೂನ್ ಅಷ್ಟು ಹಾಕಿ ಮುಚ್ಚಿಟ್ಬಿಡ್ತೀನಿ. ಅದೊಂದು 1 ಅವರ್ ನೆನೀಲಿ. 1 ತಾಸು ನೆನಿಬೇಕಾ? 1 ತಾಸು ಇದು ಚಂದಾಗಿ 10 ನಿಮಿಷ ಈ ಥರ ಮಾಡ್ತೀನಿ. ಇದು ಅಂದ್ರೆ ಇಷ್ಟು ಇವಾಗ ಕಲಸಿಟ್ಟು ಇದು 1 ತಾಸು ನೆನಿಲಿಕ್ಕೆ ಬಿಡಬೇಕು. ಈಗ 1 ಸ್ಪೂನ್ ಎಣ್ಣೆ ಹಾಕೊಂಡಿನಲ್ಲ, ಇದು ಎಷ್ಟು ಚೆನ್ನಾಗಿ ನಾದ್ಕೊಂಡ್ಮೇಲೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ಮುಚ್ಚಿಟ್ಬಿಡ್ತೀನಿ. ಅವಾಗ ಅದು ಡಬಲ್ ಆಗಿರ್ತದೆ ಉಬ್ಬು. ಅಂದ್ರೆ ಉಬ್ಬದ್ ಭಾಳ ಇಷ್ಟ ಹಾಕಿರೋದ್ರಿಂದ ಭಾಳ ಪಫ್ ತರ ಬರ್ತದೆ. ಇದು ಟೋಟಲಿನೇ ಇಷ್ಟು ಇಟ್ಟದು ನೋಡಿ. ಇದು ಡಬಲ್ ಆಗಿರ್ತದೆ. ಓ, ಅಷ್ಟು ಉಬ್ಬುತ್ತದ. ಅಷ್ಟು 1 ಅವರ್ ಬಿಡ್ಬೇಕು ಅದಕ್ಕೆ. ಚಂದ ಒಂದು 10 ನಿಮಿಷ ಹಿಂಗೆ ಮೆದ್ದು ಬಿಟ್ಟು ಎಣ್ಣೆ ಹಚ್ಚಿಟ್ಬಿಡಿ. ಸರಿ ಮಾಮಿ, ಅದು ಕಲ್ಸಿಟ್ಟಿದ್ರಲ್ಲ ಇವಾಗ ಉಬ್ಬಿರ್ತದ ನೋಡೋಣ. ನೋಡೋಣ. ಅದು 1 ಅವರ್ ಆಯ್ತಲ್ಲ. ಈಗ ಓ, ಇಷ್ಟು ದಪ್ಪಾಗಿದ್ದೀನಿ. ಅದು ಹಿಟ್ಟು ಡಬಲ್ ಆಗೈತೆ ನೋಡಿ. ಆಗಳೊಂದು ಚೂರೇ ಇತ್ತು ಖರೆ, ನೀವು ತೋರಿಸಿದ್ರಲ್ಲ. ಒಂದೇ ಹಿಡಿಕೆ ಇತ್ತು. ಈಗ ನೋಡಿ ತೆಗಿಲ ಹೊರಗೆದು. ತೆಗಿರಿ. ಎರಡು ಹಿಡಿಕೆ ಅಷ್ಟು ಆಗ್ಯದ. ಈಗ ತೆಗಿರಿ. ಒಂದೇ ಇತ್ತಲ್ಲ, ಈಗ ಅರ್ಧ ಇತ್ತು, ಡಬಲ್ ಆಗ್ಯದ. ಹೌದು. ಇದು ಏನು ಮಾಡಬೇಕು, ಇದು ಇನ್ನೊಂದ್ಸಲ ಚೆನ್ನಾಗಿ ಮೇಯ್ಕೋಬೇಕಿದು. ನಾದ್ಕೋಬೇಕಾ? ಚೆನ್ನಾಗಿ ಒಳಗಿದ್ದೆಲ್ಲ ತೆಕ್ಕೋತೇನೆ. ತೆಗೆದು ತೋರಿಸ್ತೀನಿ. ಇದೆಲ್ಲ ಉಬ್ಬಿ ಒಳಗೆಲ್ಲ ಹವಾ ತುಂಬಂಗೆ ಆಗಿರ್ತದೆ, ಗಾಳಿ. ಈ ಗಾಳಿ ಎಲ್ಲ ಮೆತ್ತಿ ಹೊರಗೆ ತೆಗಿಬೇಕಿದು. ಚೆನ್ನಾಗಿ ನಾದ್ಕೋಬೇಕಾಗ ಹಿಂಗೆ ಚೆನ್ನಾಗಿ ನಾದ್ಕೋಬೇಕು. ಒಳಗೆಲ್ಲ ಬಬಲ್ಸ್ ಬಂದಂಗೆ ಆಗಿರ್ತದೆ. ಅದು ಬಬಲ್ಸ್ ಎಲ್ಲ ಹೋಗ್ಬೇಕು, ಮೆತ್ತಗಬೇಕು ಹಿಟ್ಟು. ಕರೆಕ್ಟ್ ಅದನಾ ಅಥವಾ ಇನ್ನೂ ಏನು ನೀರಿಗೆ ಏನು ಬೇಡ, ಇದ್ದಿದ್ದೆ ಕರೆಕ್ಟ್. ಒಂದು 5 ನಿಮಿಷ ಚಂದ ನಾವು ಎಷ್ಟು ಹಿಂಗೆ ಮೆದ್ದು ಮಾಡ್ಕೊಂಡಲ್ಲ ಅಷ್ಟು ಒಳವೆಲ್ಲ ತುತ್ತಾಗಿ ಬರುತ್ತದೆ. ಚಂದ ಹುಷಾರ ಮಾಡ್ಕೋಬೇಕಾ. ಆಯ್ತಂದ್ರೆ ಒಂಚೂರು ಒಂದು 2-3 ಡ್ರಾಪ್ ಅನ್ಕೊ, ಕೈಗೆ ಹತ್ಲಿಕ್ಕತ್ತಲ್ಲ, ಹತ್ಲಾರ್ದಂಗೆ ಇದು ಎಷ್ಟು ಮಾಡಿಕೊಂಡು ಎಷ್ಟು ಗೂಡಾಗ್ಯದ ಹಿಟ್ಟೆಲ್ಲ ಚೆನ್ನಾಗಿ ಗೂಡು ಬಂದದ ಹಿಟ್ಟು. ಆಯಿತಾ? ಇದು ಗೋಧಿ ಹಿಟ್ಟಿಂದ ಅಕಸ್ಮಾತ್ ನಾವೇನಾದ್ರೆ ಮೈದಾ ಹಿಟ್ಟಿಂದ ಮಾಡಿದ್ವಿ ಅಂತ ಅನ್ಕೊಂಡು ಹೇಳಿದ್ರೆ ಅದು ಇನ್ನೂ ಸಾಫ್ಟ್ ಬರ್ತದೆ. ಇನ್ನೂ ಸಾಫ್ಟ್ ಬರ್ತದೆ, ಬೆಳ್ಳಗೆ ಬರ್ತದೆ. ಇದು ಒಂಥರ ಗೋಧಿ ಕಲರೇ ಬರ್ತದೆ. ಅದು ಫುಲ್ ಬೆಳ್ಳಗೆ ಬರ್ತದೆ. ಹೊರಗಡೆ ನಾವು ಶಾಪ್ ಒಳಗೆ ಹೆಂಗ್ ತಗೋತೀವಲ್ಲ ಆ ಥರ ಬರ್ತದೆ. ಬೇಡ, ಇದನ್ನೇ ಒಂದು ಗೋಧಿ ಹಿಟ್ಟು ಒಂದು ಮೈದಾ ಹಿಟ್ಟು ಹಾಕೊಂಡ್ರು ಚೆನ್ನಾಗಿ ಬರ್ತದೆ. ಇದೇನು ಬ್ರೆಡ್ಡಿನ ಸಾಚದೊಳಗೆ ಹಾಕ್ತಿರೋ ಅಥವಾ ಓವನ್ ಒಳಗೆ ಮಾಡ್ತಿರೋ, ಓವನ್ ಇಲ್ಲದೆ ಮಾಡ್ತಿರೋ? ನಾ ಇವತ್ತು ಮನೆಗೆ ಓವನ್ ಇಲ್ಲ. ಅದು ಸುಮ್ಮನೆ ಗ್ಯಾಸ್ ಮೇಲೆ ಇದೊಂದು ಕಡಾಯಿ ಇಟ್ಟು ಇದರಲ್ಲಿ ಉಪ್ಪು ಹಾಕಿ ಈ ಉಪ್ಪಿನ ಮೇಲೆ ಹಿಂಗೆ ಸ್ಟ್ಯಾಂಡ್ ಇನ್ನೊಂದು ಹಾಕಿಲ್ಲ, ಲೇಟ್ ಅದ, ಸ್ಟ್ಯಾಂಡ್ ಇಟ್ಟು ಮಾಡ್ತೀನಿ ನಾನು. ಹಾಕದ ತೋರಿಸ್ತೀನಿ, ಬರೀ ಮೊದಲು ಇಷ್ಟು ಮಾಡಿ. ಓವನ್ ಇಲ್ಲದೆ ಇರೋರು ಕೂಡ ಈ ರೆಸಿಪಿನ ಮಾಡ್ಕೋಬೋದು. ಇದಿಷ್ಟು ಮೈದೇವಲ್ಲ, ಇದಿಷ್ಟು ಆದಮೇಲೆ ಒಂದು 5 ನಿಮಿಷ ಆದಮೇಲೆ ಇದು ಹಿಂಗೆ ಫೋಲ್ಡ್ ಮಾಡ್ಕೊರಿ. ಹಿಂಗೆ ಕರೆಕ್ಟಾಗಿ ಅಷ್ಟು ಫೋನ್ ಮಾಡ್ಕೊತ ಹೋಗ್ರಿ.
ಅಷ್ಟು ಒಂದೇ ಕಡೆ ಆಗ್ಬೇಕು ಇದೆಲ್ಲಕ್ಕೆ ಹಿಂಗೆ ಹಾಂ ಹಾಂ ಬ್ರಿಕ್ ಬರಬಾರ್ದ ಇದು ಹಾಂ ಹಾಂ ಹಿಂಗೆಲ್ಲ ತೊಡ್ಕೊಂಡು ಒಂದೇ ಥರ ಆಗ್ಬೇಕದು. ಇದ್ರಾಗೆ ಇದು ಫೋಲ್ಡ್ ಮಾಡಿದ್ರೆ ಗೊತ್ತಾಗಬಾರ್ದು ಅದು. ಸ್ವಲ್ಪ ಕೈಲಿಂದ ಹಿಂಗೆ ಮಾಡ್ಕೊಂಡ್ರೆ ಆಯಿತು. ಇದಕ್ಕೊಂಚೂರು ತುಪ್ಪನೋ ಎಣ್ಣೆನೋ ನೀವೇನು ಬಳಸ್ತೀರಿ ಸರಿ ಹಚ್ಚಿ ಎಣ್ಣೆ ಹಾಕಿದ್ರೆ ಲಘು ಬೇಗ ಬಿಡ್ತದ, ತುಪ್ಪ ಹಾಕಿದ್ರೆ ಬೇಗ ಬಿಡಂಗಿಲ್ಲ. ಸೊ ಹಾಗಾಗಿ ಒಂಚೂರು ಎಣ್ಣೆಗಳನ್ನೇ ಹಾಕೊಳ್ಳಿ. ಎಣ್ಣೆನೇ ಹಾಕೋರಿ ತುಪ್ಪ ಹಾಕೋರಿ ಹಾಗಾದ್ರೆ ಬಿಡ್ತದೆ. ಇದು ಫೋಲ್ಡ್ ಮಾಡಿದ್ರೆ ಈ ಫೋಲ್ಡ್ ಮಾಡಿ ಸಾಚದಾಗ ಹೆಂಗದಲ್ಲ ಹಂಗೆ ಇದು ಅಂದ್ರೆ ಕೆಳಗಡೆ ಇವಾಗ ಪ್ಯಾನಿಗೆ ನಾವು ಎಣ್ಣೆನ ಹಚ್ಚಿವಿ, ನೀವು ಬೇಕಾದ್ರೆ ತುಪ್ಪನೂ ಹಾಕೋಬಹುದು. ಎಣ್ಣೆ ಅಥವಾ ತುಪ್ಪ ಯಾವ್ದನ್ ಬೇಕಾದ್ರೂ ಹಾಕೊಂಡ್ಬಿಟ್ಟು ಇದು ಸುತ್ತಕೊಂಡು ರೋಲ್ ಮಾಡ್ಕೊಂಡು ರೋಲ್ ಮಾಡಿ ಇದ್ರಾಗ ಎಷ್ಟು ದಪ್ಪ ಸರಿ ಹೋಗ್ತದಲ್ಲ ನಾವು ತಲಿಪಟ್ಟು ಹೆಂಗ ಹಚ್ತೀವಲ್ಲ ಅಗಲಾಗಿ ಹೌರ್ಗಾಗಿ ಮಾಡ್ಕೊಳ್ಳಿ. ಪ್ರೆಸ್ ಭಾಳ ಆಗ್ಬಾರ್ದು, ಅಗಲ ಆಗ್ಬೇಕು. ಇದ್ರ ತುಂಬಾ ಆಗ್ಬೇಕು. ಪ್ರೆಸ್ ಭಾಳ ಆಯ್ತು ಅಂದ್ರೆ ಗಟ್ಟಿ ಆಗ್ತದೆ, ಸಾಫ್ಟ್ ಆಗಿ ಬರಂಗಿಲ್ಲ. ಕೈಯಿಂದ ಹೌರ್ಗಾಗಿ ಇದು 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 ಸುತ್ತ ಬರಂಗ್ ಮಾಡ್ಕೊರಿ ಚಂದಾಗಿ. ಒಂದೇ ಸಮ ಒಂದ್ ಕಡೆ ದಪ್ಪ ಒಂದ್ ಕಡೆ ಸಣ್ಣ ಆಗ್ಬಾರ್ದು. ಆ ಬ್ರೆಡ್ನು ದಪ್ಪ ಸೊಟ್ಟು ಆಗ್ತಾವ, ಅದು ಒಂದೇ ಸಮ. ಇವಾಗ ನಾವು ಓವನ್ ಇತ್ತು ಅಂತ ಅನ್ಕೊಂಡು ಹೇಳಿದ್ರೆ ಬ್ರೆಡ್ಡಿಂದೇ ಒಂದು ಸಾಚಾ ಬರ್ತದ. ಸೊ ಅದ್ರೊಳಗೆ ಹಾಕ್ಬಿಟ್ರದು ಕರೆಕ್ಟ್ ಆಗಿ ಬರ್ತದ. ಸೊ ನಮ್ಮ ಮನೆಯಲ್ಲಿ ಇಲ್ದೇ ಇರೋದಕ್ಕೆ ನಾವು ಈ ಬೌಲ್ನ ತಗೊಂಡ್ಬಿಟ್ಟು ಆ ಬೌಲ್ ಒಳಗೇನೆ ರೌಂಡ್ ಶೇಪ್ ಮಾಡ್ಕೊಂಡು ಕಟ್ ಮಾಡ್ಕೊಳಿಕತ್ತೀವಿ. ಇದು ತುಂಬ ಇಷ್ಟ ಹಾಕ್ಯವಲ್ಲ, ಇದು ಹಾಕಿ ಒಂದು ಇದಕ್ಕೊಂದು ಹಾಫ್ ಆನ್ ಅವರ್ ಬಿಟ್ಟರೆ ಚೆನ್ನಾಗಿ. ನಿಮ್ಗೆ ಟೈಮ್ ಇದ್ರೆ 1 ಅವರೇ ಬಿಡ್ರಿ. ಹಾಂ, ಇಲ್ಲಾಂದ್ರೆ ಇದು ಹಾಫ್ ಆನ್ ಅವರೇ ಬಿಡ್ರಿ. ಹಾಫ್ ಆನ್ ಅವರ್ ಬಿಟ್ಟರೆ ಇದಕ್ಕೆ ಚೆನ್ನಾಗಿ ಮುಚ್ಚಿಡ್ಬೇಕು. ಇದಕ್ಕೆ ಇದು ಉಬ್ಬುತ್ತದೆ ಮತ್ತೆ ಇದು ತುಂಬ ಉಬ್ಕೊಂಡು ಬರ್ತದೆ, ಅವಾಗ ಅದ್ರಾಗ ಇಡೋದು. ಓಕೆ 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 ಓಕೆ. ಅಂದ್ರೆ ಇವಾಗ ಫಸ್ಟ್ ನೀವು ಕಲ್ಸ್ಕೊಂಡಿದ್ದನ್ನು ಇಡಬೇಕು, ಆಮೇಲೆ ಇವಾಗ ಇದನ್ನ ಕಲಿಸಿ ಆದ ಎಲ್ಲ ಚೆನ್ನಾಗಿ ಫೋಲ್ಡ್ ಮಾಡಿ ಇಡಬೇಕು. ಫೋಲ್ಡ್ ಮಾಡಿದ್ದು ಇದ್ರಾಗ ಹಾಕಿ 1 ತಾಸು ಬಿಡಬೇಕು. ಇದು 1 ತಾಸು ಬಿಡ್ಬೇಕು. ಇದು ಇವಾಗ ನೋಡಿ ಇದು ರೆಡಿ ಆಗಿರೋದನ್ನ ಇವಾಗ ನಾವು 1 ತಾಸಿಂದ ಬಿಟ್ಟು 1 ತಾಸು ಬಿಟ್ಟೆ ಬಂದ್ರೆ ಮುಚ್ಚಿಡು. ಇದು ಮತ್ತೆ ಇದು ತುಂಬಾ ಬಕ್ಕೊಂಡು ಬಂದಿರ್ತದೆ. ಇದೇನದು ಇಷ್ಟೇ ಅದಲ್ಲ, ಇದು ತುಂಬಾ ಬರ್ತದೆ. ಫುಲ್ ಆ ಬೌಲ್ ಫುಲ್ ಆಗ್ತದೆ. ಸೊ ಅವಾಗ ಇದರಲ್ಲಿ ಒಂದು ಸ್ವಲ್ಪ ಉಸುಕ್ ಹಾಕಿ ಇಷ್ಟು ಇದ್ರೆ ಉಸಕ್ಕೇನು ಬೇಡ, ಉಪ್ಪು ಹಾಕಿದ್ರೆ ಆಯ್ತು. ಕಲ್ಲುಪ್ಪು ಸಾದಾ ಉಪ್ಪು, ನಾರ್ಮಲ್ ಉಪ್ಪು ಹಾಕ್ಬೋದು. ಹಾಕಿ ಇದು ಮೊದಲು ಇದು ಉಪ್ಪು ಚೆನ್ನಾಗಿ ಬಿಸಿ ಆಗೋ ತನಕ ಕಾಸ್ರಿ. ಕಾಸಿ ಸ್ವಲ್ಪ ಸಣ್ಣ ಅಂದ್ರೆ ಮೀಡಿಯಂ ಫ್ಲೇಮ್ನಾಗ ಒಂದು 20 ನಿಮಿಷ ಇಡ್ರಿ. 20 ನಿಮಿಷ ಆದ್ಮೇಲೆ ತೆಗೆದು ಒಂದ್ಸಲ ಕಡ್ಡಿ ಹಾಕಿ ನೋಡ್ರಿ. ಹಸಿ ಇತ್ತು ಅಂದ್ರೆ ಇನ್ನೂ ಆಗಿಲ್ಲ, ಇನ್ನೊಂದು 10 ನಿಮಿಷ ಜಾಸ್ತಿ ಇಡ್ಬೋದು. 20 ನಿಮಿಷ ಆಗಿರ್ತದ. ನಾ ಮಾಡವನ್ ತೋರಿಸ್ತೀನಿ, ಮ್ಯಾಲ ಒಂದ್ ಸ್ವಲ್ಪ ಹಾಲೆಲ್ಲ ಹಚ್ಚಬೇಕು, ನಾವು ತೋರಿಸ್ತೀನಿ ಅಂತ. ಇದು ಇಟ್ಟು 20 ನಿಮಿಷ ಆಯ್ತು. ಈಗ ಅದೊಂಚೂರು ಹಿಂಗೆ ಗಟ್ಟಿ ಹಾಕಿ ನೋಡಿದ್ರೆ ಸಾಕು. ಹಿಂಗೆ ಹಾಕಿ ನೋಡಿದ್ರೆ ಹತ್ಕೋಬಾರ್ದು. ಇದು ಹತ್ಕೊಂಡಿಲ್ಲ ನೋಡಿ, ಅಂದ್ರೆ ಕಡ್ಡಿಗೆ ಹತ್ತಬಾರ್ದು. ಒಟ್ಟ ಈಗ ಹಚ್ಚಿಲ್ಲ ಅಂದ್ರೆ ಆಗ್ಯದ. ಇದಕ್ಕೊಂದು ಚೂರು ಸುಮ್ಮನೆ ಮ್ಯಾಲಿದೆ. ಯಾಕೆ ಹಾಲು ಹಚ್ಚಬೇಕಂದ್ರೆ ಶೈನಿಂಗ್ ಬರ್ಲಿಕ್ಕೆ ಅಷ್ಟೇ. ಹಾಲು ಹಾಕಿದ್ರೆ ಒಂಚೂರು ಶೈನಿಂಗ್ ಬರ್ತದೆ ಅಂತ ಹಿಂಗೆ ಸುಮ್ಮನೆ ಒಂಚೂರು ಹಿಂಗೆ ಸಿಂಪಡಿಸ್ಬೇಕಷ್ಟೆ. ಹಚ್ಚಿ ಇನ್ನೊಂದು 2 ನಿಮಿಷ 3 ನಿಮಿಷ ಇಟ್ಟರೆ ಸಾಕು. 5 ನಿಮಿಷ ಆದ್ರೆ ಭಾಳ ಆಗ್ತದೆ, ಕೆಳಗೆ ಹತ್ತದೇನೋ. ನಾನು 3 ನಿಮಿಷ ಆದ್ರೂ ಬೇಕು. ಇಷ್ಟು ಹಾಲು ಹಚ್ಚಿಬಿಟ್ರೆ ಸ್ವಲ್ಪ ಅದು ಕಟ್ ಮಾಡೋ ಮುಂದೆ ಥರ ಶೈನಿಂಗ್ ತಾನಾಗೆ ಬರ್ತದೆ. ಇಷ್ಟು ಹಚ್ಚಿಬಿಟ್ರೆ ಸಾಕು. ಇನ್ನೊಂದು 3 ನಿಮಿಷ ಇಟ್ಟು ತೆಗೆದು ಬಿಡ್ತೀನಿ, ಕಟ್ ಮಾಡೋ ಮುಂದೆ ತೋರಿಸ್ತೀನಿ. 3 ನಿಮಿಷ ಆದ್ರೂ ಸಾಕು. ಇದೆಲ್ಲ ಹಾಲೆಲ್ಲ ಹೆಂಗೆ ಬಿಟ್ಟದ ಒಂದ್ಸಲ ಶೈನಿಂಗ್ ಕಲರ್ ಬರ್ತದೆ. ಹಾಲು ಹಾಕೋದ್ರಿಂದ ಏನು ಹಾಕೋಬಹುದು, ಬೇಡನೋಬಹುದು. ಇದು ಕಂಪ್ಲೀಟ್ ಆಗ್ಯದ ಅಷ್ಟೇ. ಇವಾಗ ಇದನ್ನ ಕಟ್ ಮಾಡ್ಬೇಕಾ? ಇವಾಗ ಕಟ್ ಮಾಡ್ಬೇಕಾ ಅಥವಾ 1-2 ನಿಮಿಷ ಆಗ್ಬೇಕು? ಸೆಕೆಂಡ್ ಆಗಲಿ, ತೀರಾ ಬಿಸಿ ಇರ್ತದಲ್ಲ. ಇದು ಕೆಳಗೆ ಇಳಿಸ್ತೇನೆ, ಕೆಳಗೆ ಇಳಿಸೋಣ ಕಟ್ ಮಾಡೋಣ. ಒಂದು 5 ನಿಮಿಷ ಕಟ್ ಮಾಡೋಣ. ನೀವು ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಬೋದು. ಒಮ್ಮೆ ಕಟ್ ಮಾಡಿದ್ರೆ ತೋರಿಸಿಷ್ಟ ಅಂತ. ಬಿಡ್ತೀನಿ. ನಿಮ್ಗೆ ಹಾಕಿದ್ರೆ ಅನಾಮತ್ ಬರ್ತದೆ. ಸೂಪರ್. ಇವಾಗ ಕಟ್ ಮಾಡ್ಕೋಬಹುದು, ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೋಬಹುದು. ನೋಡ್ರಿ ಸೂಪರ್ ಸೂಪರ್. ಹೆಂಗೆ ಬೇಕು ಸಾಫ್ಟ್ ಆಗಿ ಗೂಡ್ ಚೆನ್ನಾಗಿ ಬಂದಿವೆ. ಈಗ ಹೆಂಗೆ ಬೇಕು ಹಂಗೆ ಸೂಪರ್. ಅದು ನೋಡ್ರಿ, ಹೋಮ್ ಮೇಡ್ ಬ್ರೆಡ್ ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡು ಮಾಮಿ ಹೇಳ್ಕೊಟ್ಟಾರ. ಸೊ ಇದರ ರೆಸಿಪಿಗಳನ್ನು ಅಂದರೆ ಇದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಅದನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀವಿ. ಸೊ ಯಾರಿಗೆ ಬೇಕು ಅವರು ಹೋಗಿ
ಚೆಕ್ ಮಾಡ್ಕೊಂಡ್ಬಿಟ್ಟು ಸೊ ಆದಷ್ಟು ಮನೆಯೊಳಗೇನೆ ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿರಿ. ಚೆನ್ನಾಗಿ ಬಂದ ನೋಡಿ, ಚೆನ್ನಾಗಿ ಬಂದ. ನೋಡ್ರಿ ಟೋಟಲ್ ಆಗಿ ಈ ಥರ ಕಾಣ್ತದೆ ನೋಡ್ರಿ. ಓಕೆ, ಮತ್ತೆ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀವಿ. ಹರೇ ಶ್ರೀನಿವಾಸ್. ಕೊಡ ಮುಂದೆ